ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾಗರ ಪಂಚಮಿ. ಎಲ್ಲೆಡೆ ನಾಗನ ಪೂಜೆಗಳು ನಡೆಯುತ್ತವೆ. ಅದರಲ್ಲೂ ಶ್ರಾವಣದ ಶುಕ್ಲ ಪಕ್ಷ ಪಂಚಮಿಯಂದು ಈ ನಾಗದೇವರ ಆರಾಧನೆ ನಡೆಯುತ್ತೆ. ಹಾಗಾದ್ರೆ ಈ ನಾಗನಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ, ನಾಗರ ಪಂಚಮಿಯ ವಿಶೇಷತೆ ಏನು, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರುಜಿ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಶ್ರಾವಣ ಮಾಸದ ಮೊದಲ ಹಬ್ಬನೇ ನಾಗನ ಹಬ್ಬ ಬರುತ್ತೆ. ಅಂದರೆ ಹಬ್ಬಗಳು ಪ್ರಾರಂಭ ಆಗುವಂತಹ ಈ ಸಂದರ್ಭದಲ್ಲಿ ನಾಗನ ಹಬ್ಬನೇ ಯಾಕೆ ಮೊದಲು ಬರುತ್ತೆ? ಇದರ ಧಾರ್ಮಿಕ ಹಿನ್ನೆಲೆ ಏನು? ನೋಡಿ, ಎಷ್ಟು ಚಂದವಾಗಿ ಪ್ರಾಚೀನರು ಒಂದು ನಮಗೊಂದು ಇದನ್ನು ಪ್ರೋಟೋಕಾಲ್ ಅಂತ ಕರಿಬೋದು ಅಂತ ಕಾಣುತ್ತೆ, ಅಥವಾ ಒಂದು ಸಿಸ್ಟಮ್ನ, ಲೈಫ್ ಸಿಸ್ಟಮ್ನ ಮಾಡ್ಕೊಳ್ತಾ ಬಂದರು. ಆಷಾಢದಲ್ಲಿ ಕೇವಲ ಕೃಷಿಗೆ ನೀವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ನಿಲ್ಲಿಸಿಬಿಟ್ಟು ಆ ಶುಭ ಸಮಾರಂಭಗಳನ್ನೆಲ್ಲ ಮಾಡಬಾರ್ದು ಅನ್ನೋದನ್ನು ತಂದಿಟ್ಟರು. ಅಂದರೆ ಮದುವೆ ಮುಂಜಿಗಳನ್ನೆಲ್ಲ ಮಾಡಬಾರ್ದು, ಈ ಸಂದರ್ಭದಲ್ಲಿ ದಿನಗಳು ಒಳ್ಳೆಯದಲ್ಲ ಅಂತ ಧಾರ್ಮಿಕವಾಗಿ ನಂಬಿಕೆ ಬರಬೇಕಂತ. ಅಂದರೆ ಭಗವಂತನ ಮೇಲೆ ಹೆದರಿಕೆ, ದಿನಗಳು ಒಳ್ಳೆಯದಲ್ಲ, ಇಂಥ ದಿನದಲ್ಲಿ ಮಾಡಿದ್ರೆ ಕೆಟ್ಟದಾಗತ್ತೆ ಅಂತ ಹೆದರಿಸ್ಬಿಟ್ರೆ ಆವಾಗ ಏನೂ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಆಷಾಢ ಮಾಸದಲ್ಲಿ ಏನೂ ಮಾಡಬಾರ್ದು ಅಂತ. ಆಮೇಲೆ ಅಮಾವಾಸ್ಯೆ ನಂತರ ಶ್ರಾವಣ ಮಾಸ ಪ್ರಾರಂಭವಾಯಿತು. ಶ್ರಾವಣ ಬಂತು ಅಂತಂದರೆ ನಮಗೆ ಹಬ್ಬದ ದಿನಗಳು ಪ್ರಾರಂಭವಾಯಿತು ಅಂತ, ಹಬ್ಬ ಹರಿದಿನಗಳು ಅಂಥೇಳಿ. ಹಾಗಾಗಿ ಶ್ರಾವಣ ಮಾಸ ಬಂದಾಗ ಅಂಥೇಳಿ ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಬಹಳ ಒಂದು ಉತ್ತಮವಾದಂಥ ಸಂತೋಷವಾಗಿರ್ತಕ್ಕಂಥ ಮಾಸ ಪ್ರಾರಂಭವಾಗುತ್ತೆ, ಅಥವಾ ದೇವರ ವ್ರತಾಚರಣೆಗಳನ್ನು ಮಾಡಲಿಕ್ಕೆ ಮಾಸ ಪ್ರಾರಂಭವಾಯಿತು ಅನ್ನೋದಕ್ಕೆ. ಅದರೊಳಗೂ ನೀವು ಕೇಳಿದ ಹಾಗೆ ಪ್ರಥಮವಾಗಿ ನಾಗನಿಗೆ ಯಾಕೆ ಪೂಜೆ ಮಾಡಬೇಕು? ಸಾಮಾನ್ಯವಾಗಿ ಎಲ್ಲ ಗಣಪತಿಯನ್ನೇ ಮೊದಲು ಪೂಜೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಹೇಳ್ತೀವಿ, ಅಥವಾ ಬೇರೆ ಬೇರೆ ದೇವರುಗಳನ್ನು ಎಲ್ಲ ಇದ್ದೇ ಅದನ್ನು ಹಬ್ಬಗಳನ್ನು ಆಚರಿಸದೆ ಕೇವಲ ನಾಗನ ಹಬ್ಬವನ್ನೇ ಮೊದಲು ಪ್ರಾರಂಭ ಮಾಡ್ತಾಯಿದ್ದೇವೆ. ಯಾಕೆ ಅಂತಂದರೆ, ಇನ್ನು ಬಹಳ ಆಳವಾಗಿ ನಾವು ನೋಡಲಿಕ್ಕೆ ಹೋದಾಗ ಈ ಭೂಮಿಯನ್ನು ಧರಿಸಿರ್ತಕ್ಕಂಥವನೇ ಅನಂತ ಅಂತೆ. 1,000 ಹೆಡೆಯ ಮೇಲೆ ಈ ಭೂಮಿ ನಿಂತಿದೆ ಅಂತ. ಅಂದರೆ ಒಂದು ಹೆಡೆಯ ಮೇಲೆ 1,000 ಹೆಡೆಗಳು ಅವನಿಗಿದ್ದರೂ ಸಹ ಒಂದು ಹೆಡೆ ಮೇಲೆ ಒಂದು ಸಣ್ಣ ತುಣುಕಾಗಿ ಮಣಿಯ ರೀತಿಯಲ್ಲಿ ನಿಂತಿದೆ ಅಂತ. ಒಂದು ಕುಂಡಲಿನಿ ರೀತಿಯಲ್ಲಿ ಈ ನಾಗ 14 ಲೋಕಗಳಿಗೂ ಸುತ್ತಕೊಂಡು ಭೂಮಿಯನ್ನು ಎತ್ತಿ ಹಿಡಿದಿದ್ದಾನೆ ಅಂತ. ಎಷ್ಟು ಚಂದವಾಗಿ ವಿವರಿಸಿದ್ದಾರೆ ಅಂತಂದರೆ, ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂಥದ್ದು 7 ಊರ್ಧ್ವ ಲೋಕಗಳು, 7 ಅಧೋಲೋಕಗಳು, ಇವುಗಳಿಗೆ ಸುತ್ತ ಹಾಕ್ಕೊಂಡು ಸೀದಾ ಮತ್ತೆ ಬಂದು ಹೆಡೆಯನ್ನು ಹೀಗೆ ನಿಂತಾಗ ಅದರ ಮೇಲೆ ಭೂಮಿ ಇರುವಂಥದ್ದು. ಈ ಭೂಮಿಯನ್ನೇ ತಾನು ಧರಿಸಿದಾಗ, ಈ ಭೂಮಿಯಲ್ಲಿ ನಾವು ಏನೇ ವ್ಯವಹಾರಗಳನ್ನು ನಾವು ಮಾಡಿದರೂ ಸಮೇತ ಆ ಮೊದಲು ಆ ಕೃತಜ್ಞತೆಯನ್ನು ಮತ್ತು ಭಕ್ತಿಪೂರ್ವಕವಾದ ನಮನಗಳನ್ನು ಯಾರಿಗೆ ಸಲ್ಲಿಸಬೇಕು? ಈಗ ಒಬ್ಬ ಜಮೀನ್ದಾರನ ಹತ್ರ ನಾವು ಒಂದು 2 ಎಕರೆ 5 ಎಕರೆನೋ ನಾವು ಜಮೀನನ್ನು ತಗೊಳ್ತೇವೆ. ಗೇಣಿಗೆ ತಗೊಂಡ್ರೂ ಸಹ ಅವನಿಗೆ ವಿಧೇಯನಾಗೇ ಇರಬೇಕಲ್ವ? ಯಾವುದು ಜಮೀನ್ದಾರನಿಗೆ ಗೇಣಿಯನ್ನು ತಗೊಂಡು ಬೆಳೆಯನ್ನು ಬೆಳೆದು ಬೆಳೆಯನ್ನೆಲ್ಲ ಒಂದು ಭಾಗ ಅವನಿಗೆ ಕೊಡ್ತೇವೆ. ಹಾಗೆಯೇ ಇಡೀ ಭೂಮಿಯೇ ಈ ಜಮೀನ್ದಾರನದು, ಯಾರದು? ನಾಗನದ್ದು. ಆದ್ದರಿಂದ ಭೂಮಿಯಲ್ಲಿ ಬೆಳೆಯನ್ನು ಬೆಳೆದಿದ್ದೇವೆ. ಮುಂಗಾರು ಮಳೆ ಇನ್ನು ಮುಗಿತಾ ಬಂತು. ಇನ್ನು ಮಳೆಗಾಲದ ಹಿಂಗಾರಿನ ಭಾಗಕ್ಕೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ಹೋಗ್ತೇವೆ, ಇನ್ನೊಂದು ತಿಂಗಳು ಕಳೆದ ಮೇಲೆ. ಈ ಸಂದರ್ಭದಲ್ಲಿ ಬೆಳೆ ಬೆಳಿಬೇಕಾದ್ರೆ, ಆ ಭೂಮಿಯಲ್ಲಿ ಧಾನ್ಯಲಕ್ಷ್ಮಿ ಬೆಳಿಬೇಕಾದ್ರೆ ಆ ಸಂಪೂರ್ಣವಾದಂಥ ಭೂಮಿಯನ್ನು ಹೊತ್ತಿರ್ತಕ್ಕಂಥ ಭಗವಂತನ ಯಾರು? ನಾಗನೇ. ಆದ್ದರಿಂದ ಇಂತಹ ನಾಗನನ್ನು ನಾವು ಸ್ಮರಿಸಬೇಕು, ಮೊದಲು ಆ ನಾಗನಿಗೆ ಕೃತಜ್ಞತೆ ಕೊಡಬೇಕು ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು, ಪೌರಾಣಿಕವಾಗಿ ನಾವು ಯೋಚನೆ ಮಾಡಿ ನೋಡಿದಾಗ ಈ ಮಹಾಭಾರತದಲ್ಲೂ ಸಹ ಒಂದು ಕಥೆ ಬರುತ್ತೆ. ಈ ಕಥೆ ಏನು ಅಂತಂದರೆ, ಪರೀಕ್ಷಿತ ಮಹಾರಾಜ 7 ದಿವಸದಲ್ಲಿ ನಾಗನಿಂದ ಕಚ್ಚಿ ಸಾಯಲ್ಪಡಬೇಕು ಅಂತೇಳಿ ಋಷಿಕುಮಾರನ ಒಂದು ಶಾಪಕ್ಕೊಳಗಾಗ್ತಾನೆ. ಒಂದು ಲೋಹದ ಕಂಬದ ಮೇಲೆ ಅರಮನೆಯನ್ನು ನಿರ್ಮಿಸಿಕೊಂಡು, ಲೋಹದ ಕಂಬದ ಮೇಲೆ ಹಾವು ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ 7 ದಿನಗಳ ಕಾಲ ಅಲ್ಲೇ ಇರ್ತಾನೆ, ಯಾರೂ ಸಹ ಒಳಗಡೆ ಬಾರದಿದ್ದ ಹಾಗೆ. ಸೂರ್ಯಾಸ್ತ ಆಗ್ತಾ ಇದೆ 7ನೇ ದಿನದ ಸೂರ್ಯಾಸ್ತ ಮುಗಿದು ಹೋಯಿತು, ಇನ್ನು ನಾನು ಉಳಿತೇನೆ, ಅಮರನಾಗಿರ್ತೇನೆ ಅನ್ನುವಂಥದ್ದೊಂದು ಭ್ರಮೆನಲ್ಲಿರ್ತ. ಅಂತಹ ಸಂದರ್ಭದಲ್ಲಿ 7ನೇ ದಿನ ಇನ್ನೇನು ಸೂರ್ಯ ಮುಳುಗಬೇಕನ್ನುವಷ್ಟರ ಸಂದರ್ಭದಲ್ಲಿ ಒಂದು ಸಣ್ಣ ಕೀಟ ಅವನು ಹಣ್ಣುಗಳು ತರಿಸಿದ್ನಲ್ಲ, ಆ ಹಣ್ಣಿನ ಮೇಲಿತ್ತು. ಆ ಕೀಟವನ್ನು ತನ್ನ ಎದೆ ಮೇಲೆ ಬಿಟ್ಟುಕೊಂಡು ಅಟ್ಟಹಾಸದಿಂದ ನಗ್ತಾನಂತೆ. ಎಲ್ಲಿ ಯಾವುದೇ ಹಾವುಗಳು ಬಂದು ಕಚ್ಚಲಿಕ್ಕೆ ಸಾಧ್ಯ ಇಲ್ಲ, ತಕ್ಷಕನಾಗಲಿ ಕಾರ್ಕೋಟಕನಾಗಲಿ ಯಾರಾದರೂ ಬರ್ತಾರೆ ಅಂತ ನನಗೆ ಭಯ ಇತ್ತು. 7ನೇ ದಿನ ಮುಗಿತಾ ಇದೆ, ಇನ್ನು ನಾನು ಗೆದ್ದೆ, ನೀನು ಎಲ್ಲಿ ಬೇಕಾದ್ರೂ ನನ್ನ ಎದೆ ಮೇಲೆ ಓಡಾಡ್ಕೊಂಡಿರು ಅಂತ ಹೇಳಿ ಆ ಕೀಟವನ್ನು ಬಿಟ್ಕೊಂಡು ಅಟ್ಟಹಾಸದಿಂದ ನಗ್ತಾ ಇರ್ತಾನಂತೆ. ಅದೇ ಕೀಟ ತಕ್ಷಕನಾಗಿ ಬಂದಂಥವನು, ಆ ಸರ್ಪನಾಗಿ ಬಂದಿರತಕ್ಕಂಥವನು, ಆ ಸರ್ಪವೇ ಕೀಟವಾಗಿ ಬಂದು ಅಲ್ಲಿ ಇದ್ದದ್ದು ದಿಢೀರಂತೆ ಹೆಡೆ ಬಿಚ್ಚಿ ನಿಲ್ತಂತೆ.
ಏಳನೆಯ ದಿನ ಋಷಿಕುಮಾರನ ಶಾಪ ಆಗಲೇಬೇಕು, ಅದು ತೀರಲೇಬೇಕು, ಸೂರ್ಯಾಸ್ತದ ಮುಂಚೆ ನಾನು ನಿನ್ನ ಎದೆ ಮೇಲೆ ನಿಂತಿದ್ದೇನೆ ಅಂತ ಹೇಳಿ ಕಚ್ಚೆ ಬಿಡ್ತು. ಕಚ್ಚಿದ್ದು ಇದೇನು ಕಥೆಯಲ್ಲಿ ನಾವು ನೋಡ್ತೇವೆ, ಅಥವಾ ಈ ಋಷಿಕುಮಾರನ ಶಾಪದಿಂದ ಪರೀಕ್ಷಿತ ಮಹಾರಾಜ ಹೀಗಾದ ನಂತರ ಅವನ ಮಗ ಜನಮಜಯ ಏನು ಮಾಡ್ದ, ಈ ಸರ್ಪಕುಲವನ್ನೇ ನಾಶ ಮಾಡ್ತೇನೆ ಅಂಥೇಳಿ ಒಂದು ಯಾಗವನ್ನು ಮಾಡಿದಂತೆ. ಅದಕ್ಕೆ ಸರ್ಪಯಾಗ ಅಂತ, ಜನಮಜಯನ ಸರ್ಪಯಾಗ ಅಂತ ಸಾಮಾನ್ಯವಾಗಿ ಕೇಳಿದ್ದನ್ನು ನಾವು ನೋಡ್ತೀವಿ. ಈ ಸರ್ಪಯಾಗದಲ್ಲಿ ಬಹಳಷ್ಟು ರೀತಿಯಂಥ ನಾಗಗಳೆಲ್ಲವೂ ಸತ್ತು. ಈ ಸತ್ತು ಸಂತತಿಯೇ ನಾಶವಾಗುವಂಥ ಸಂದರ್ಭದಲ್ಲಿ ಆಸ್ತಿಕ ಅನ್ನುವಂಥ ಒಬ್ಬ ಮುನಿ ಬಂದು ಈ ರೀತಿಯಾಗಿ ನಡೀತಾ ಇರುವಂಥದ್ದನ್ನು ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಈ ಜನಮಜಯನನ್ನು ಬಹಳಷ್ಟು ರೀತಿಯಾದಂಥ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಮಾಡಿ, ಧರ್ಮ ಅಂತಂದ್ರೇನು, ಯಾವ ರೀತಿಯಾಗಿ ನೀನು ಅನ್ಯಾಯ ಮಾಡ್ತಾ ಇದೆಯಾ, ಯಾವ ರೀತಿಯಾಗಿ ಒಂದು ಸರ್ಪ ಸಂತತಿಯನ್ನು ನಾಶ ಮಾಡ್ತಾ ಇದೆಯಾ, ಈ ಸರ್ಪ ಸಂತತಿ ಇಷ್ಟಾಗಬೇಕು ಅಂತೇಳಿ ಕದ್ರುದೇವಿ ಕಶ್ಯಪರ ಹತ್ರ ಎಷ್ಟು ವರಗಳನ್ನು ಕೇಳಿ ಪಡೆದಿದ್ಲು. ಗರುಡನ ತಮ್ಮನಾಗಿ ಇವರೆಲ್ಲ ಹುಟ್ಟಿದ್ರು. ಈ ಸಂಬಂಧಗಳೇನು ಎಲ್ಲ ಕಥೆಗಳನ್ನು ಹೇಳಿ 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 ಒಂದು ಹಂತಕ್ಕೆ ಅವನನ್ನು ಕನ್ವಿನ್ಸ್ ಮಾಡ್ತಾನೆ. ಯಾವಾಗ ಅಂತಂದರೆ, ಯಾವಾಗ ಇಂದ್ರನ ಸಹಾಯಕ್ಕೆ ಹೋಗಿ ನಿಂತ್ಕೊತಾನಂತ ತಕ್ಷಕ ಕಚ್ಚಿದ್ದು ಇತ್ತಲ್ಲ, ಹೆದರಿಕೆ ಇತ್ತಲ್ಲ, ಇವನು ಹೋಮಕ್ಕೆ ಬಿದ್ದುಬಿಟ್ರೆ, ಯಾಗಕ್ಕೆ ಬಿದ್ದುಬಿಟ್ರೆ ಸತ್ತೋಗ್ಬಿಡ್ತೀನಿ ಅಂಥೇಳಿ ಇಂದ್ರನ ಆಸರೆಯನ್ನು ಪಡೆದಿರ್ತಾನೆ. ಇಂದ್ರನ ಆಸರೆಯನ್ನು ಪಡೆದಾಗ ಇವನು ತಕ್ಷಕ ಜೊತೆಯಲ್ಲಿ ಆ ಇಂದ್ರನೂ ಸಹ ಈ ಯಾಗಕ್ಕೆ ಬಂದು ಬೀಳಲಿ ಅಂತೇಳಿ ಋತ್ವಿಜರು ಮತ್ತೆ ವೇದ ಪಠನವನ್ನು ಮಾಡ್ತಾರಂತೆ. ಆಗ ಇಂದ್ರ ಏನು ಮಾಡ್ತಾನೆ, ಇವನ್ನ ಬಿಟ್ಟುಬಿಡ್ತಾನೆ ತಕ್ಷಕನನ್ನು, ನಾನು ಮತ್ತೆ ಹೋಮಕ್ಕೆ ಬೀಳಬೇಕಾಗತ್ತೆ ಅಂಥೇಳಿ. ಆಗ ತಕ್ಷಕ ತಪ್ಪಿಸ್ಕೊಂಡು ಓಡಾಡ್ತಾನಂತೆ. ಈಗ ಇದನ್ನು ಆಸ್ತಿಕ ಹೇಳ್ತಾನೆ, ನೋಡು ಆಪತ್ಕಾಲದಲ್ಲಿ ಯಾರೂ ಇಲ್ಲ, ಭಗವಂತನೇ ನೀನು ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದ್ದರೆ ಭಗವಂತನೂ ನೀನು ಕೈ ಹಿಡಿಯೋದಿಲ್ಲ, ಆದ್ದರಿಂದ ನಾಗಗಳನ್ನು ನೀನು ಇಲ್ಲಿಗೆ ಬಿಡು, ಸರ್ಪಯಾಗವನ್ನು ನಿಲ್ಲಿಸು ಅಂಥೇಳಿ ನಾನಾ ರೀತಿಯಾಗಿ ಹೇಳಿದ್ರಿಂದ ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಆ ನಿಲ್ಲಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಎಷ್ಟೋ ಸಂತತಿಗಳು ಉಳ್ಕೊಳ್ತು. ಆ ಉಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ಎಲ್ಲ ನಾಗಗಳು ಹರಿಸ್ತವಂತೆ. ಯಾಕೆ ಏನು ಹರಿಸ್ತವೆ ಅಂತಂದರೆ, ಈ ದಿನ ಯಾವುದು, ಶ್ರಾವಣದ ಪಂಚಮಿಯ ದಿವಸ. ಶ್ರಾವಣದ ಪಂಚಮಿಯ ದಿವಸ ನಮ್ಮ ಸಂತತಿ ನಾಶವಾಗುವಂಥದ್ದು ಉಳಿತಲ್ಲ, ಇವತ್ತಿನ ದಿವಸ ಯಾರು ನಮ್ಮನ್ನು ಆರಾಧನೆ ಮಾಡ್ತಾರೆ, ಯಾರು ನಮ್ಮನ್ನು ಸ್ಮರಿಸ್ತಾರೆ, ನಾಗನ ಸಂತತಿಯಿಂದ ಯಾವುದೇ ರೀತಿಯಂಥ ದೋಷಗಳಿತ್ತು ಅಂತಂದರೆ ಆ ದೋಷಗಳು ನಿವಾರಣೆ ಆಗಲಿ ಅಂಥೇಳಿ ಆಶೀರ್ವಾದವನ್ನು ಮಾಡ್ತಾರಂತೆ. ಆದ್ದರಿಂದ ನಾವೆಲ್ಲರೂ ಹೋಗಿ ಇವತ್ತಿನ ದಿವಸ ನಾಗರ ಪಂಚಮಿ ದಿವಸ ನಮಗೆ ತೊಂದರೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ನಾಗ ಹತ್ಯೆ ಮಾಡಿದೆವೋ ಅಥವಾ ನಾಗನಿಗೆ ಏನಾದ್ರು ತೊಂದರೆ ಕೊಟ್ಟಿದ್ದೇವೋ ಗೊತ್ತಿಲ್ಲ, ಅಂತೂ ಏನಾರು ಇದ್ರೂ ಅದನ್ನು ರಕ್ಷಣೆ ಕೊಡುವ ಅಂಥೇಳಿ ನಾಗನನ್ನು ಬೇಡ್ಕೊಳ್ತಕ್ಕಂಥ ಇನ್ನೊಂದು ಸಂಪ್ರದಾಯ ಧಾರ್ಮಿಕವಾಗಿ ಬಂದಿದೆ. ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಾಗರ ಪಂಚಮಿಯ ಹಿನ್ನೆಲೆ ಏನು ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.